2005ರಲ್ಲಿ ಕೇಳಬಹುದಾದಂಥ ಪ್ರಮುಖ ಪ್ರಚಲಿತ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೊನೆ ತನಕ ವಿಡಿಯೋನ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲ ಪ್ರಶ್ನೆ, ಭಾರತವು ತನ್ನ ಮೊದಲ ಬಾಹ್ಯಾಕಾಶ ಡಾಕಿಂಗ್ ಅನ್ನು ಸಾಧಿಸಿದ ಮಿಷನ್ ಹೆಸರೇನು? ಆಯ್ಕೆಗಳು ನೋಡೋಣ. ಚಂದ್ರಯಾನ 4, ಗಗನಯಾನ, ಸ್ಪ್ಯಾರಡಿಕ್ಸ್, ಮಂಗಳಯಾನ ಅಂತಕ್ಕಂಥದ್ದು. ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. SPADX ಅಂತಕ್ಕಂಥದ್ದು ಸ್ಪ್ಯಾರಡಿಕ್ಸ್ ಅಂತೇಳಿ ಕರೆಯಲಾಗ್ತದೆ. ಈ ಒಂದು ಮಿಷನ್ ಡಾಕಿಂಗ್ ಅನ್ನು ಸಾಧಿಸಲು ಈ ಮಿಷನ್ನ ಹೆಸರನ್ನು ಇಡಲಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ನೋಡ್ತಾ ಇದ್ರಿ ಉತ್ತರ ಸ್ಪ್ಯಾರಡಿಕ್ಸ್ ಅಂತಕ್ಕಂಥದ್ದು. 16 ಜನವರಿ 2025ರಲ್ಲಿ ಭಾರತದ ಸ್ಪ್ಯಾರಡಿಕ್ಸ್ ಮಿಷನ್ ಅಡಿಯಲ್ಲಿ ಬಾಹ್ಯಾಕಾಶ ಡಾಕಿಂಗ್ ಅನ್ನು ಯಶಸ್ವಿಯಾಗಿ ಸಾಧಿಸಿದೆ ಎಂದು ಇಸ್ರೋ ಘೋಷಿಸಿತು. ರಷ್ಯಾ, USA, ಚೀನಾದ ನಂತರ ವಿಶ್ವದ 4ನೇ ರಾಷ್ಟ್ರ ಯಾವುದಾಗಿದೆ ಅಂದರೆ ನಮ್ಮ ಭಾರತ. ಎಷ್ಟನೇ ರಾಷ್ಟ್ರ ಅಂದರೆ ಈ ಸ್ಪ್ಯಾರಡಿಕ್ಸ್ ಅಂತಕ್ಕಂಥದ್ದು ಅಂದರೆ ಬಾಹ್ಯಾಕಾಶ ಡಾಕಿಂಗ್ ಯಶಸ್ವಿಯಾಗಿ ಸಾಧಿಸಿದ 4ನೇ ದೇಶವಾಗಿದೆ. ಮೊದಲನೇದು ರಷ್ಯಾ, ಎರಡನೇದು USA, ಮೂರನೇದು ಚೀನಾ, ತದನಂತರ ಭಾರತ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಕ್ರೀಡಾಕೂಟ ಪ್ರಶಸ್ತಿಗಳಲ್ಲಿ ನೀಡಲಾಗುವ ಅತ್ಯುನ್ನತ ಕ್ರೀಡಾ ಗೌರವ ಯಾವುದು? ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ, ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು. ರಾಷ್ಟ್ರೀಯ ಕ್ರೀಡಾಕೂಟ ಪ್ರಶಸ್ತಿಗಳಲ್ಲಿ ನೀಡಲಾಗುವ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದಾಗಿದೆ? ನೋಡ್ತಾ ಇದ್ದೀವಿ. ಆಯ್ಕೆ 4 ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಜನವರಿ 17ರಿಂದ ಜನವರಿ 22, 2025ರವರೆಗೆ ನಡೆದ ಭಾರತ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಯಾವ ವಲಯ ಅಥವಾ ಉದ್ಯಮಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು? ಹೆಲ್ತ್ ಕೇರ್, ಆಟೋಮೋಟಿವ್ ಮತ್ತು ಮೊಬಿಲಿಟಿ, ಮಾಹಿತಿ ತಂತ್ರಜ್ಞಾನ, ರಿಯಲ್ ಎಸ್ಟೇಟ್ ಯಾವ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು? ಈ ಗ್ಲೋಬಲ್ ಎಕ್ಸ್ಪೋ 2025 ಅಂತಕ್ಕಂಥದ್ದು ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗುತ್ತೆ. ನೋಡೋಣ ಸರಿಯಾದ ಉತ್ತರ. ಆಯ್ಕೆ 2 ಆಟೋಮೋಟಿವ್ ಮತ್ತು ಮೊಬಿಲಿಟಿ ಅಂತಕ್ಕಂಥ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಿದೆ. 17/2025 ಜನವರಿ 17, 2025ರಂದು ಭಾರತ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಅಂತಕ್ಕಂಥದ್ದು 2025 ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದರು. ಯಾರು ಉದ್ಘಾಟನೆ ಮಾಡಿದರು ಅಂತಕ್ಕಂಥದ್ದು ಕೇಳ್ತಾ ಹೋಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದರು. ಈ ಮಹತ್ವದ ಯೋಜನೆ ಆಟೋಮೋಟಿವ್ ಉದ್ಯಮದ ಎಕ್ಸ್ಪೋ ವಾಹನಗಳ ಘಟಕಗಳು ಮತ್ತು ತಂತ್ರಜ್ಞಾನಗಳಲ್ಲಿ 100ಕ್ಕೂ ಹೆಚ್ಚು ಹೊಸ ಉಡಾವಣೆಗಳನ್ನು ಪ್ರದರ್ಶಿಸುತ್ತದೆ. 5,000ಕ್ಕೂ ಹೆಚ್ಚು ಜಾಗತಿಕ ಖರೀದಿದಾರರನ್ನು ಆಕರ್ಷಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಆಟೋಮೋಟಿವ್ ಮತ್ತು ಮೊಬಿಲಿಟಿ ಇದು ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಹೇಳಬಹುದು. ಇದನ್ನು ಯಾರು ಉದ್ಘಾಟನೆ ಮಾಡಿದರು ಅಂದರೆ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು ಅಂತಕ್ಕಂಥದ್ದು. 100ಕ್ಕೂ ಹೆಚ್ಚು ಉಡಾವಣೆಗಳು ಮಾಡ್ತಕ್ಕಂಥದ್ದಾಗಿರ್ಬೋದು, 5,000ಕ್ಕೂ ಹೆಚ್ಚು ಜಾಗತಿಕ ಖರೀದಿದಾರರನ್ನು ಆಕರ್ಷಿಸುವ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. 4ನೇ ಪ್ರಶ್ನೆ, ಖೋ-ಖೋ ವಿಶ್ವಕಪ್ 2025ರ ಮಹಿಳಾ ಮತ್ತು ಪುರುಷರ ಫೈನಲ್ ಎರಡೂ ಗೆದ್ದ ದೇಶ ಯಾವುದು? ಇದೊಂದು 2025ರ ಮಹತ್ವದ ಒಂದು ಘಟ ಅಂಥೇಳಿ ಹೇಳಬಹುದು. ಯಾಕಂದರೆ ಖೋ-ಖೋ ವಿಭಾಗದಲ್ಲಿ ಭಾರತ ಮಹಿಳಾ ವಿಭಾಗ ಮತ್ತು ಪುರುಷರ ವಿಭಾಗದಲ್ಲಿ ಎರಡರಲ್ಲಿ ಕೂಡ ಗೆದ್ದು ಇತಿಹಾಸವನ್ನು ನಿರ್ಮಿಸಿದೆ ಅಂತ ಹೇಳಬಹುದು. ಖೋ-ಖೋ ಪಂದ್ಯಾವಳಿಯಲ್ಲಿ ವಿಶ್ವಕಪ್ ಗೆದ್ದಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು. ಪುರುಷರ ವಿಭಾಗ ಮತ್ತು ಮಹಿಳಾ ವಿಭಾಗದಲ್ಲಿ ಎರಡರಲ್ಲಿ ಕೂಡ ಗೆದ್ದಿರ್ತಕ್ಕಂಥ ದೇಶ 2025ರಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಖೋ-ಖೋ ವಿಶ್ವಕಪ್ 2025ರ
ಸಮಯದಲ್ಲಿ ಭಾರತೀಯ ಮಹಿಳಾ ಖೋ ಖೋ ತಂಡದ ನಾಯಕಿ ಯಾರಾಗಿದ್ದರು? ಪ್ರಿಯಾಂಕಾ ಇಂಗಲ್, ಸುಮಿತ್ ಭಾಟಿಯಾ, ಮಿಥಾಲಿ ರಾಜ್, ಹರ್ಮನ್ ಪ್ರೀತ್ ಕೌರ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳ ಕೊಡಲಾಗಿದೆ. ಖೋ ಖೋ ವಿಶ್ವಕಪ್ 2025 ಮಹಿಳಾ ತಂಡದ ನಾಯಕಿ ಯಾರು ಅಂದರೆ ಪ್ರಿಯಾಂಕಾ ಇಂಗಲ್ ಅಂತಕ್ಕಂಥವ್ರು. ಇವರು ಮಹಿಳಾ ಖೋ ಖೋ ಪಂದ್ಯದ ಒಂದು ನಾಯಕಿಯಾಗಿ ಪ್ರಮುಖವಾಗಿ ಇಂಥ ಒಂದು ಇತಿಹಾಸ ನಿರ್ಮಿಸಿರ್ತಕ್ಕಂಥ ಒಂದು ಕ್ರೀಡಾ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ಪ್ರಮುಖ ಕೃತಿಗಳಾಗಿರ್ಬೋದು, ಇದರ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಪ್ರಮುಖವಾಗಿ ಇದನ್ನು ಕೂಡ ಗಮನಿಸ್ರಿ. ಪ್ರಿಯಾಂಕಾ ಇಂಗಲ್ ಸರಿಯಾದ ಉತ್ತರವಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ICC ಚಾಂಪಿಯನ್ ಟ್ರೋಫಿ 2025ಗಾಗಿ ಭಾರತ ತಂಡ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ದಾರೆ? ಭಾರತ ನಾಯಕ ತಂಡವನ್ನು ಯಾರು ವಹಿಸಿಕೊಳ್ಳಲಿದ್ದಾರೆ ಅಂತಕ್ಕಂಥದ್ದು ವಿರಾಟ್ ಕೊಹ್ಲಿ, KL ರಾಹುಲ್, ರೋಹಿತ್ ಶರ್ಮಾ, ಶುಭಮ್ ಗಿಲ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ICC ಚಾಂಪಿಯನ್ ಟ್ರೋಫಿ ಫೆಬ್ರವರಿಯಲ್ಲಿ ಪ್ರಾರಂಭವಾಗಲಿದೆ. ಅದರ ಒಂದು ನಾಯಕತ್ವವನ್ನು ಯಾರು ವಹಿಸಿಕೊಳ್ಳಲಿದ್ದಾರೆ? ಭಾರತ ತಂಡದ ನಾಯಕತ್ವ. ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಅದರ ನಾಯಕತ್ವವನ್ನು ರೋಹಿತ್ ಶರ್ಮಾ ಅವರು ವಹಿಸಿಕೊಳ್ಳಲಿದ್ದಾರೆ. ಚಾಂಪಿಯನ್ ಟ್ರೋಫಿ 2025 ಭಾರತ ತಂಡ ರೋಹಿತ್ ಶರ್ಮಾ ನಾಯಕರಾಗಿ ಇರಲಿದ್ದು, ಶುಭಮ್ ಗಿಲ್ ಅವರು ಉಪನಾಯಕರಾಗಿರಲಿದ್ದಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. 7ನೇ ವೇತನ ಆಯೋಗದ ಅವಧಿ ಯಾವ ವರ್ಷ ಮುಗಿಯಲಿದೆ ಅಂತಕ್ಕಂಥ 2024, 25, 26, 27 ಅಂತಕ್ಕಂಥದ್ದು ಆಯ್ಕೆಗಳಿದೆ. 7ನೇ ವೇತನ ಆಯೋಗದ ಅವಧಿ ಯಾವಾಗ ಮುಗಿಯಲಿದೆ? ಸರಿಯಾದ ಉತ್ತರ ನೋಡ್ತಾರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು 2026ಕ್ಕೆ 7ನೇ ವೇತನ ಆಯೋಗದ ಅವಧಿ ಮುಗಿಯಲಿದೆ ಅಂತಕ್ಕಂಥದ್ದು. ಒಂದು ಪ್ರಶ್ನೆ ನಿಮಗಿಲ್ಲಿ, 7ನೇ ವೇತನ ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಕ್ಕಂಥದ್ದು, ಆಯೋಗದ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು ಕಮೆಂಟ್ ಮಾಡಿ. 2026ರಲ್ಲಿ 7ನೇ ವೇತನ ಆಯೋಗ ಮುಗಿಯಲಿದೆ ಅಂತಕ್ಕಂಥದ್ದು. ಇನ್ನು 2025ರಲ್ಲಿ ಭಾರತ 76ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಆಯ್ಕೆಗಳನ್ನು. ಜೋಕೋ ವಿಡೋಡೋ ಇಂಡೋನೇಷ್ಯಾ ಮಾಜಿ ಅಧ್ಯಕ್ಷರು ಅಂತಕ್ಕಂಥದ್ದಿದೆ. ಪ್ರಬೋವೋ ಸುಬಿಯಾಂಟೋ ಇಂಡೋನೇಷ್ಯಾದ ಅಧ್ಯಕ್ಷರಂತಿದೆ. ಲೀ ಸೀನ್ ಲೂಂಗ್ ಸಿಂಗಾಪುರದ ಪ್ರಧಾನಿ ಅಂತಿದೆ. ಮಹತಿ ಮೊಹಮ್ಮದ್ ಮಲೇಷ್ಯಾ ಮಾಜಿ ಪ್ರಧಾನಿ ಅಂತಿದೆ. ಅಂದರೆ ಪ್ರತಿ ವರ್ಷಕ್ಕೂ ಕೂಡ ಗಣರಾಜ್ಯೋತ್ಸವಕ್ಕೆ ಒಬ್ಬ ಅತಿಥಿಯನ್ನು ಆಹ್ವಾನಿಸುವುದು ಭಾರತದ ಒಂದು ಸಂಸ್ಕೃತಿಯಾಗಿದೆ. ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರು ಅತಿಥಿ ಬರ್ತಾರೆ. 2025ರ 76ನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರನ್ನು ಆಹ್ವಾನಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಪಕ್ಕ ಪ್ರಶ್ನೆಗಳು ಕೇಳ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದು ಕೂಡ ಗಮನಿಸ್ತಾ ಹೋಗ್ರಿ. ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅಂತಕ್ಕಂಥದ್ದು ಕೂಡ. ಸರಿಯಾದ ಉತ್ತರ ನೋಡೋದಾದರೆ ಪ್ರಬೋವೋ ಸುಬಿಯಾಂಟೋ ಇಂಡೋನೇಷ್ಯಾದ ಅಧ್ಯಕ್ಷರನ್ನು ಈ ವರ್ಷ 76ನೇ ಗಣರಾಜ್ಯೋತ್ಸವಕ್ಕೆ ಆಹ್ವಾನಿಸಲಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಪ್ರಬೋವೋ ಸುಬಿಯಾಂಟೋ ಇಂಡೋನೇಷ್ಯಾದ ಅಧ್ಯಕ್ಷರು. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರು 2025ರಲ್ಲಿ 76ನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ ಅಂತಕ್ಕಂಥದ್ದು. ಮಕರ ಸಂಕ್ರಾಂತಿಯನ್ನು ಭಾರತ ಯಾವ ರಾಜ್ಯದಲ್ಲಿ ಪೊಂಗಲ್ ಎಂದು ಆಚರಿಸಲಾಗುತ್ತದೆ? ಪೊಂಗಲ್ ಅಂತೇಳಿ ಆಚರಿಸಲಾಗುತ್ತದೆ. ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಪಂಜಾಬ್. ಮಕರ ಸಂಕ್ರಾಂತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಪೊಂಗಲ್ ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ತಮಿಳುನಾಡಿನಲ್ಲಿ ಪೊಂಗಲ್ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಮಕರ ಸಂಕ್ರಾಂತಿಯನ್ನು ತಮಿಳುನಾಡಿನಲ್ಲಿ ಪೊಂಗಲ್, ಗುಜರಾತ್ನಲ್ಲಿ ಉತ್ತರಾಯಣ ಅಂತೇಳಿ ಆಚರಣೆ ಮಾಡ್ತಾರೆ. ಹಾಗೆ ಪಂಜಾಬ್ನಲ್ಲಿ ಲೋಹಿರಿ ಅಂತೇಳಿ ಆಚರಿಸಲಾಗುತ್ತದೆ. ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಆಚರಿಸಲಾಗುತ್ತದೆ. ಪ್ರಮುಖವಾಗಿ ಪ್ರಶ್ನೆ ಕೇಳಬಹುದಾಗಿರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೈಲೈಟ್ ಮಾಡಿ ಹೇಳ್ತಾ ಹೋಗ್ತಾ ಇದ್ದೀವಿ. ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಮಾಹಿತಿ ಬೇಕು ಅಷ್ಟನ್ನು ಒದಗಿಸ್ತಾ ಹೋಗ್ತೀವಿ. ಮಾಹಿತಿಯನ್ನು ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ನೋಡೋಣ. ಖೋ ಖೋ ವಿಶ್ವಕಪ್ 2025ರಲ್ಲಿ ಭಾರತೀಯ ಪುರುಷ ತಂಡ ಯಾರು ಮುನ್ನಡೆಸಿದರು ಅಂತಕ್ಕಂಥ, ಅಂದರೆ ಪುರುಷ ತಂಡದ ನಾಯಕ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಪ್ರತೀಕ್ ವೈಕರ್, ಪ್ರಿಯಾಂಕಾ ಇಂಗಳೆ, ರೋಹಿತ್ ಶರ್ಮಾ, ಅರ್ಜುನ್ ಹೆಗ್ಡೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ.
ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಪ್ರತೀಕ್ ವೈಕರ್ ಅಂತಕ್ಕಂಥವ್ರು. ಪ್ರತೀಕ್ ವೈಕರ್ ಅಂತಕ್ಕಂಥವ್ರು ಖೋ ಖೋ ಪಂದ್ಯಾವಳಿ ಪುರುಷರ ತಂಡದ ನಾಯಕರಾಗಿ ಇವರು ಕಾರ್ಯನಿರ್ವಹಿಸಿದರು ಅಂತಕ್ಕಂಥದ್ದು. ಖೋ ಖೋ ವಿಶ್ವಕಪ್ 2025 ಟೂರ್ನಮೆಂಟ್ 20 ಪುರುಷರ ಮತ್ತು 19 ಮಹಿಳಾ ತಂಡಗಳನ್ನು ಒಳಗೊಂಡಿತ್ತು ಅಂತಕ್ಕಂಥ. 20 ಪುರುಷ ತಂಡಗಳು 19 ಮಹಿಳಾ ತಂಡಗಳನ್ನು ಒಳಗೊಂಡಿತ್ತು. ಪ್ರತೀಕ್ ವೈಕರ್ ನೇತೃತ್ವದ ಭಾರತ ಪುರುಷರ ತಂಡ ನೇಪಾಳ, ಪೆರು, ಬ್ರೆಜಿಲ್ ಮತ್ತು ಭೂತಾನ್ ಜೊತೆಗೆ ಎ ಗುಂಪಿನಲ್ಲಿತ್ತು ಅಂತಕ್ಕಂಥದ್ದು. ಅಂದರೆ ಎಲ್ಲವನ್ನ ಸೋಲಿಸುವ ಮೂಲಕ 2025 ಒಂದು ಇತಿಹಾಸವನ್ನು ನಿರ್ಮಿಸಿರ್ತಕ್ಕಂಥದ್ದು. ಖೋ ಖೋ ವಿಭಾಗದಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಎರಡೂ ತಂಡಗಳು ಕೂಡ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥದ್ದು. ಇದು ಇತಿಹಾಸ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗೆ ಮುಂದುವರೆದು ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಮತ್ತೆ ಬರ್ತೀವಿ. ಕೊನೆ ತನಕ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.